ಕಮ್ಯಾಕ್ ರಾಜ್ಯ ಬಿಜೆಪಿ ಘಟಕದಲ್ಲಿ ನಿಲ್ತಾನೆ ಇಲ್ಲ ರೆಬಲ್ಸ್ಗಳ ಮನಸ್ಸು. ಬಡಬಡಿದಾಟ ಅನ್ನೋದು ಹೆಚ್ಚಾಗ್ತಾ ಇದೆ. ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಸಜ್ಜಾಗ್ತಾ ಇದೆ ಬಿಜೆಪಿ ಪಡೆ. ಕೆಲ ದಿನಗಳ ರಿಲೀಫ್ ಬಳಿಕ ಮತ್ತೆ ರೆಬಲ್ಸ್ಗಳು ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ. ವಕ್ಫ್ ನೋಟಿಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗ್ತಾ ಇದೆಯಾ? ಈಗಾಗಲೇ ಒಂದು ಕಡೆ ಏನಂತಂದ್ರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಈಗಾಗಲೇ ಮನೆಯೊಂದು 3 ಬಾಗಿಲು ಆಗೋಗ್ಬಿಟ್ಟಿತ್ತು. ರೆಬಲ್ಸ್ಗಳು ತಣ್ಣಗಾಗಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಅದು ಹಾಗೆ ಕಾಣಿಸ್ತಾ ಇಲ್ಲ. ಬಡಬಡಿದಾಟನೂ ಜಾಸ್ತಿ ಆಗ್ತಾ ಇದೆ ನೋಡಿ. ಅಲ್ಲ ಇರ್ತೀವಲ್ಲ ಇರ್ತೀವಿ ಮುಂದಕ್ಕೆ ಹೋಗಲ್ಲ ಕೂಡ ಗಮನಿಸ್ತಾ ಇದ್ದೀರಾ ಈಗಾಗಲೇ ಬಡಬಡಿದಾಟ ಯಾವ ರೀತಿ ಹೆಚ್ಚಾಗಿದೆ ಅಂತ. ಈಗಾಗಲೇ ರೆಬಲ್ಸ್ಗಳ ಆಗಮನ ಆಗ್ತಾ ಇದೆ. ಕೆಲ ದಿನಗಳ ಬಳಿಕ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸೊ ಇಲ್ಲೇ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ವಕ್ಫ್ ನೋಟಿಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ರೆಡಿ ಆಗ್ತಾ ಇರುವಂಥದ್ದು. ವಕ್ಫ್ ವಿರುದ್ಧ 2ನೇ ಸುತ್ತಿನ ಹೋರಾಟಕ್ಕೆ ಯತ್ನಾಳ್ ಟೀಮ್ ರೆಡಿಯಾಗಿದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆ ನಡೀತಾ ಇರುವಂಥದ್ದು. ಯತ್ನಾಳ್ ಟೀಮ್ನಿಂದ ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಫಸ್ಟ್ನೇ ಹೋರಾಟ ಯಶಸ್ವಿಯಾಯಿತು. ಬಿಪಿ ಹರೀಶ್, ನಾರ್ ಸಂತೋಷ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ರೈತರ ಭೂಮಿ ಮಠ ಮಾನ್ಯಗಳನ್ನು ಕಬಳಿಕೆ ಮಾಡಿದಂಥ ವಕ್ಫ್ ವಿರುದ್ಧ ಮತ್ತೊಮ್ಮೆ ಸಮರವನ್ನು ಸಾರೋದಕ್ಕೆ ಬಿಜೆಪಿ ನಾಯಕರ ಟೀಮ್ ಏನಿದೆ, ಅದರಲ್ಲೂ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಬಣ ಈಗ ರೆಡಿ